ಇನ್ನು ಆಪರೇಷನ್ ಸಿಂಧೂರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಹಬಾಸ್ ಹೇಳಿದ್ದಾರೆ. ಗಡಿಯಲ್ಲೇ ನಿಂತು ಪಾಕಿಸ್ತಾನಕ್ಕೆ ರಕ್ಷಣಾ ಸಚಿವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಮತ್ತೆ ಕಠೋರ ನಿರ್ಣಯ, ಕಠೋರ ಕಾರ್ಯಾಚರಣೆ ಆಗಿದೆ ನಮ್ಮ ಯೋಧರಿಂದ, ಸೇನೆಯಿಂದ. ಪ್ರತಿ ಯೋಧನ ಕನಸು ನನಸಾಗಿದೆ ಅಂತ ಹೇಳಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಉಗ್ರರ ತಾಣಗಳು ಅಂತ್ಯವಾಗಿವೆ, ಉಗ್ರರ ಎದೆ ಸೀಳಿ ನಾವು ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ಮಾಡಿದಂಥ ಭಾಷಣದಲ್ಲಿ ಯೋಧರನ್ನ ಉದ್ದೇಶಿಸಿ ಮಾತನಾಡಿದ್ರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಶ್ರೀನಗರದಲ್ಲಿ ಮಾತನಾಡಿದ್ರು. ಅವರು ಧರ್ಮ ಕೇಳಿ ನಿರ್ದೋಷಿಗಳನ್ನ ಹತ್ಯೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಅತಿ ದೊಡ್ಡ ಕಾರ್ಯಾಚರಣೆ. ಧರ್ಮ ಕೇಳಿದ್ದಾರೆ, ನಾವು ಕರ್ಮ ನೋಡಿ ಹೊಡೆದಿದ್ದೇವೆ ಅವರನ್ನ ಅಂತ ಉಗ್ರರಿಗೆ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪಾಕ್ ಅಣು ಬ್ಲ್ಯಾಕ್ ಮೇಲ್ಗೂ ಕೂಡ, ಅಣುಬಾಂಬ್ನ ಬ್ಲ್ಯಾಕ್ ಮೇಲ್ಗೂ ಕೂಡ ನಾವು ಹೆದರಿಲ್ಲ, ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿದ್ದೇವೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇಶವನ್ನ ಉದ್ದೇಶಿಸಿ, ಯೋಧರನ್ನ ಉದ್ದೇಶಿಸಿ ಮಾತನಾಡಿರೋದು. ಇವತ್ತು ಶ್ರೀನಗರದಲ್ಲಿ LOC ಭೇಟಿ ಕೊಟ್ಟರು ಇವತ್ತು ಸಚಿವ ರಾಜನಾಥ್ ಸಿಂಗ್. ಪ್ರಮುಖ ಸೇನಾ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿರುವಂತಹ ಆ ಒಂದು ದೃಶ್ಯವನ್ನ ನೋಡ್ತಾ ಇದ್ದೀರಿ. ಜೊತೆಗೆ ಇಲ್ಲಿ ವಿಶೇಷವಾಗಿ ಪಾಕಿಸ್ತಾನದಿಂದ ಬಂದಂತಹ ಡ್ರೋನ್ಸ್ ಮತ್ತೆ ಶೆಲ್, ಇನ್ನು ಒಂದಿಷ್ಟು ಕ್ಷಿಪಣಿ, ಅವೆಲ್ಲವನ್ನ ಏನು LOCಯಲ್ಲಿ ಗಡಿಯಲ್ಲಿ ಭಾರತೀಯ ಸೇನೆ ಹೊಡೆದು ಹಾಕಿತ್ತು, ಅದರ ಪಳಿಯುಳಿಕೆಗಳನ್ನು ಅಬ್ಸರ್ವ್ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಆ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಗಡಿಯಲ್ಲಿ ನಿಂತು ಪಾಕಿಸ್ತಾನಕ್ಕೆ ಒಂದ್ ಕಡೆ ಎಚ್ಚರಿಕೆಯನ್ನು ಕೊಟ್ಟರು, ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ರು, ಸೈನಿಕರಿಗೆ ಶಹಬಾಷ್ ಹೇಳಿದ್ರು. ಆಪರೇಷನ್ ಸಿಂಧೂರ್ನ ಕಾರ್ಯವೈಖರಿಯನ್ನ ಮೆಚ್ಚಿಕೊಂಡ್ರು. ಯಾವ ರೀತಿಯಾಗಿ ನಮ್ಮ ಸೇನಾಪಡೆಗಳು ಆತ್ಮಸ್ಥೈರ್ಯದಿಂದ ಶತ್ರುಗಳ ವಿರುದ್ಧ ಹೋರಾಡಿದ್ರು ಅನ್ನೋದನ್ನ, ಯೋಧರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ರೀತಿಯಲ್ಲಿ ಗಡಿಯಲ್ಲಿ ನಿಂತ್ಕೊಂಡೇ ಇವತ್ತು ಮಾತನಾಡಿದ್ದು ಸಚಿವ ರಾಜನಾಥ್ ಸಿಂಗ್. ಹಾಗಾದ್ರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಏನ್ ಹೇಳಿದ್ರು LOCಯ ಆ ಒಂದು ಗಡಿಯಲ್ಲಿ, ಕೇಳಿಸ್ಕೊಳ್ಳಿ. साथियों, आज आतंकवाद के खिलाफ भारत की प्रतिज्ञा कितनी कठोर है इसका पता इसी बात से चलता है कि हमने उनके न्यूक्लियर ब्लैकमेल की भी परवाह नहीं की है। पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं। आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं। मैं मानता हूं कि पाकिस्तान के एटमी हथियारों को IAEA इंटरनेशनल एटॉमिक एनर्जी एजेंसी की निगरानी में लिया जाना चाहिए। मैं ये कहना चाहूँगा और साफ तौर पर कहना चाहूँगा। साथियों, हमारी सेनाओं हमारी सीमाओं पर अपनी मातृभूमि की रक्षा के लिए जिस तरह से आप सभी बिना रुके, बिना थके दिन रात लगे रहते हैं, वह अपने आप में अद्भुत है और अद्वितीय भी है। आपकी यही बातें हम सब भारतीयों के लिए मार्गदर्शक का कार्य करती हैं। यही कारण है कि मैं हमेशा आपसे मिलने के लिए उत्साहित रहता हूं, ताकि आपके अंदर की ऊर्जा से हम सब भी कुछ प्रेरणा ले सकें। माननीय नरेंद्र मोदी जी के कुशल नेतृत्व और मार्गदर्शन में ऑपरेशन सिंदूर के दौरान आपने जो कुछ भी किया है उस पर पूरे देश को गर्व की अनुभूति हो रही है। संदेश यह है कि हमें हमारी सेनाओं पर गर्व है। एक ऐसी प्रतिबद्धता जिसमें भारत ने दिखा दिया कि हम सिर्फ डिफेंस नहीं करते हैं, जब वक्त आता है तो हम कठोर निर्णय भी लेते हैं और कठोर कार्रवाई भी करते हैं। यह ऑपरेशन उस एक एक जवान की आंखों में देखा गया सपना था कि हर आतंकी ठिकाना, चाहे वह घाटियों में छुपा हो या बंकरों में दबा हो, हम वहां पहुंचेंगे और दुश्मन की छाती चीर कर हम उन आतंकी ठिकानों को खत्म करके ही हम वापस लौटेंगे। मेरे साथियों, ऑपरेशन सिंदूर आतंकवाद के खिलाफ भारत द्वारा चलाई गई अब तक के इतिहास की
मैं मानता हूं यह सबसे बड़ी कार्रवाई है। ಇನ್ನು ಮತ್ತೊಂದು ಕಡೆ ಪ್ರಧಾನಿ ಮೋದಿ ಅವರನ್ನ ಕಾಪಿ ಮಾಡಿದ್ದಾರೆ ಪಾಕಿಸ್ತಾನದ ಪ್ರಧಾನಿ. ಆದಂಪುರ್ಗೆ ಮೊನ್ನೆ ಪ್ರಧಾನಿ ಮೋದಿ ಭೇಟಿಯನ್ನ ಕೊಟ್ಟಿದ್ರು. ಪಾಕಿಸ್ತಾನ ಇದಕ್ಕೆ ತಿರುಗೇಟನ್ನ ಕೊಡುವಂತ ಕೆಲಸ ಮಾಡಿದೆ. ಪಸ್ರೂರ್ ಏರ್ಬೇಸ್ಗೆ ಭೇಟಿ ಕೊಟ್ಟಿದ್ದಾರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್. ಯಾವ ರೀತಿಯಾಗಿ ಆದಂಪುರ ಏರ್ಬೇಸ್ಗೆ ಪ್ರಧಾನಿ ಮೋದಿ ಭೇಟಿಯನ್ನ ಕೊಟ್ಟಿದ್ರು, ಅದನ್ನ ದಿಟ್ಟು ಕಾಪಿ ಮಾಡಿದ್ರು ಪಾಕಿಸ್ತಾನದಿಂದಲೂ ಕೂಡ. ನಮ್ಮಲ್ಲೂ ಕೂಡ ಆತ್ಮಸ್ಥೈರ್ಯ ಇನ್ನೂ ಇದೆ, ಕುಂದಿಲ್ಲ ಅನ್ನೋದನ್ನ ತೋರಿಸೋದಕ್ಕೆ ತಿರುಗೇಟನ್ನ ಕೊಡುವಂತ ರೀತಿಯಲ್ಲಿ ಮಾಡಿದ ಕಾಪಿ. ಯುದ್ಧದ ಟ್ಯಾಂಕ್ ಮೇಲೆ ನಿಂತು ಪಾಕಿಸ್ತಾನದ ಪ್ರಧಾನಿ ಪೋಸ್ ಕೊಟ್ಟಿದ್ದಾರೆ. ನಾವು ಕೂಡ ಯುದ್ಧಕ್ಕೆ ರೆಡಿ ಅನ್ನುವಂತಹ ಸಂದೇಶದ ರವಾನೆ ಇದು. ಮತ್ತೊಂದು ಸಾರಿ ಉದ್ಧಟತನ ಪಾಕಿಸ್ತಾನದಿಂದ. ಇಷ್ಟೆಲ್ಲ ಸೋತು ಸುಣ್ಣಾಗಿ ಮಣ್ಣು ಮುಕ್ಕಿದ್ರೂ ಕೂಡ ಇನ್ನೂ ಬುದ್ಧಿ ಬಂದಿಲ್ಲ ಪಾಕಿಸ್ತಾನಕ್ಕೆ ಅನ್ನೋದು ಇದರಿಂದ ಸಾಬೀತಾಗ್ತಾ ಇದೆ. ಇಡೀ ಪ್ರಪಂಚದ ತನ್ನ ಮಿತ್ರ ರಾಷ್ಟ್ರಗಳ ಬಳಿಯಲ್ಲಿ ಹೋಗಿ ಮಂಡಿ ಊರಿ ಹೇಗಾದ್ರೂ ಮಾಡಿ ಸೀಸ್ ಫೈರ್ ತರುವಂತ ನಿಟ್ಟಿನಲ್ಲಿ ಮಾತುಕತೆ ಮಾಡಿ ಅಂತ ಕೈ ಮುಗಿದು ಬೇಡ್ಕೊಂಡಂತ ಪಾಕಿಸ್ತಾನದಿಂದ ಮತ್ತೊಂದು ಉದ್ಧಟತನದ ನಡವಳಿಕೆಯನ್ನು ನೋಡ್ತಾ ಇದ್ದೀವಿ. ಎರಡು ದೃಶ್ಯಗಳನ್ನ ನಿಮ್ಮುಂದಿಡ್ತಾ ಇದ್ದೀವಿ ನಾವು. ಇದು ಮೊನ್ನೆ 13ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಯಾವ ಏರ್ಬೇಸ್ ಅನ್ನ ಪಾಕಿಸ್ತಾನ ಹೊಡೆದು ಹಾಕಿದ್ದೀವಿ, ಧ್ವಂಸ ಮಾಡಿದ್ದೀವಿ ಅಂತ ಹೇಳ್ಕೊಂಡಿತ್ತು ಇಡೀ ಪ್ರಪಂಚದ ಮುಂದೆ, ಅದೇ ಏರ್ಬೇಸ್ಗೆ ಹೋಗಿ ಅಲ್ಲಿನ ವಸ್ತುಸ್ಥಿತಿ ಹೇಗಿದೆ, ಸಹಜ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ಪ್ರಧಾನಿ ಮೋದಿ ಹೋಗಿದ್ದು. ಅಲ್ಲಿನ ಸೈನಿಕರ ಜೊತೆಗೆ ಸಂವಾದ ಮಾಡಿದ್ರು, ದೇಶವನ್ನ ಕುರಿತು ಮಾತನಾಡಿದ್ರು, ಜೊತೆಗೆ ಪಾಕಿಸ್ತಾನಕ್ಕೂ ಕೂಡ ನೇರ ಎಚ್ಚರಿಕೆ ಕೊಟ್ಟಿದ್ರು. ಮತ್ತೊಂದು ಕಡೆ ಇದನ್ನ ಕಾಪಿ ಮಾಡಿದ್ದು ಪಾಕಿಸ್ತಾನ.